ನೆಲಮುಗಿಲು ಚಾನಲ್ ವೀಕ್ಷಣೆ ಮಾಡ್ತಿರೋ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರ 2024ರ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಬನ್ನಿ. ಪುನರ್ವಸು ನಕ್ಷತ್ರ 1 ಪಾದ, ಪುಷ್ಯ ನಕ್ಷತ್ರ 4 ಪಾದ ಹಾಗೂ ಆಶ್ಲೇಷ ನಕ್ಷತ್ರ 4 ಪಾದಗಳು ಬರ್ತವೆ. ಕರ್ಕಾಟಕ ರಾಶಿ ಅಂದರೆ ಜಲರಾಶಿ. ಕರ್ಕಾಟಕ ರಾಶಿಗೆ ಏಡಿಕಾಯಿ ಅಂದರೆ ಸಿಂಬಾಲು. ಈ ರಾಶಿಯವರು ಜಲವನ್ನು ಜಾಸ್ತಿ ಇಷ್ಟಪಡ್ತಾರೆ. ಬಿಳೆ ವಸ್ತುಗಳು, ಹಾಲು, ಮೊಸರು, ಮಜ್ಜಿಗೆ ಇವುಗಳು. ಆಮೇಲೆ ಈ ಕರ್ಕಾಟಕ ರಾಶಿಯವರು ಅಂದರೆ ರಾಶಾಧಿಪತಿ ಚಂದ್ರನೇ, ಆದರೆ ನಕ್ಷತ್ರ ಗುಣಧರ್ಮಗಳು ಅನುಸಾರವಾಗಿ ಅವರು ಕೆಲವೊಂದನ್ನು ಇಷ್ಟಪಡ್ತಾರೆ. ಇದರಲ್ಲೂ ಕೆಲವರು ಮಾಂಸಪ್ರಿಯರೂ ಇದ್ದಾರೆ. ಆದರೆ ಈ ರಾಶಿಗೆ ಅಧಿಪತಿಯಾದಂಥ ಚಂದ್ರನೇ ಇರೋದರಿಂದ ಇವನೇನಾಗ್ತಾನೆ, ಒಂದು ಮೆತ್ತಗಿನ ರಾಶಿ, ಸ್ತ್ರೀ ಸ್ವಭಾವ ಉಳ್ಳದ್ದು ಆಗಿರುತ್ತೆ. ಆದರೆ ಲಗ್ನ ಆಧಾರವೇ ಹೊರತು ಬೇರೆ ಯಾವುದೋ ಆಧಾರದಿಂದ ಈ ರಾಶಿಯವರು ಹೇಗಿದ್ದಾರೆ, ಆ ರಾಶಿಯವರು ಹೇಗಿದ್ದಾರೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಸರ್ವೇ ಸಾಮಾನ್ಯವಾಗಿ 24ನೇ ಇಸ್ವಿಯಲ್ಲಿ ಆಗ್ತಾ ಇರುವಂಥ ಒಂದು ಕಥೆ ಇದು. ಇವರಿಗೆ ಶನಿ ಅಷ್ಟಮದಲ್ಲಿ ಇದ್ದಾನೆ. ಶನಿ ಅಷ್ಟಮದಲ್ಲಿ ಇದ್ದಾಗ ಉದರ ಸಮಸ್ಯೆಗಳು, ಆಮೇಲೆ ಮೂತ್ರಕೋಶ ಸಮಸ್ಯೆಗಳು, ಗುದದ್ವಾರ ಸಮಸ್ಯೆಗಳು ಇಂಥವು ಸಹ ಉಟ್ಕೊಳ್ಳೋದಕ್ಕೂ ಸಾಧ್ಯತೆ ಇದೆ. ಇದರ ಯುತಿಯಲ್ಲಿ ಕುಜನು ಪ್ರವೇಶ ಮಾಡಿದಾಗ ಇವರಿಗೆ ಭಯ ಜಾಸ್ತಿ ಇದೆ. ಅದು ಅಲ್ಲದೆ ಇವರಿಗೆ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥದ್ದು. ಒಂದು ಜ್ವರ ಬರ್ಬೋದು, ಆಮೇಲೆ ಟೈಫಾಯ್ಡ್ ಆಗ್ಬೋದು. ಇಂಥವುಗಳು ಅತಿಶಯವಾಗಿ ಬಿಸಿ ವಸ್ತುಗಳು, ಆಮೇಲೆ ಈ ಎಲೆಕ್ಟ್ರಿಕ್ಕು ಸಾಧನಗಳು ಇವುಗಳಿಂದ, ಆಮೇಲೆ ಜಲಗಂಡಾಂತರಗಳು ಸಹ. ಅಂದರೆ ಆ ಟೈಮಲ್ಲಿ ಆ ಗ್ರಹಗಳು ಏನು ಮಾಡ್ತಾ ಇದ್ದಾವೆ, ಆ ಒಂದು ಚಂದ್ರನಿಗೆ ಯಾರು ಏನು ಮಾಡ್ತಾಯಿದ್ದಾರೆ, ಯಾವ ಗ್ರಹಗಳು ನೋಡ್ತಾ ಇದ್ದಾರೆ ಅದರ ಆಧಾರವಾಗಿರುತ್ತೆ. ಈ ಥರ ಶನಿ ದೋಷಗಳಿಂದ ಆಗುವಂಥದ್ದು ಇರುತ್ತೆ. ಜಿಗುಪ್ಸೆ ಹುಟ್ಟುತ್ತೆ ಮನಸ್ಸಲ್ಲಿ. ಇವರಿಗೇನಾಗುತ್ತೆ, ಎಲ್ಲ ಕಷ್ಟಪಟ್ಟು ಪಟ್ಟು 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 ಯಾವುದು ಬೇಡ ಎಲ್ಲವೂ ಬಿಟ್ಟು ದೂರ ಹೊರಟೋಗೋಣ ಈ ಭಾವನೆ ಬರುತ್ತೆ. ಇನ್ನು ಇದಕ್ಕೆ ದೋಷ ಪರಿಹಾರಕ್ಕೆ, ಅಷ್ಟಮದಲ್ಲಿ ಶನಿ ಇರುವಂತಹ ದೋಷ ಪರಿಹಾರಕ್ಕೆ ಮೃತ್ಯುಂಜಯನ ಆರಾಧನೆ ಇವು ಮುಖ್ಯ. ಹಾಗೂ ಇವರುಗಳು ತಿನ್ನುವಂಥ ಆಹಾರದಲ್ಲಿ ಮಿತಿಯಾಗಿರಬೇಕು. ಇದರಲ್ಲಿ ಏನು ಅಂದರೆ ಪ್ರತಿ ಶನಿವಾರ ಒಂದೇ ಟೈಮ್ ಊಟ ಮಾಡೋದು, ಅಥವಾ ಪ್ರತಿ ಶನಿವಾರ ಒಪ್ಪತ್ತು ಊಟನೇ ಇಲ್ಲದೇ ಇರೋದು, ಇದು ತುಂಬ ಒಳ್ಳೆಯದು. ಇದು ಊಟನೇ ಇಲ್ಲದೆ ಇರುವಾಗ ಹಣ್ಣು ಹಂಪಲು ತಿನ್ಬೋದು. ಆ ಥರ ಏನೋ ಸಮಸ್ಯೆಗಳಿಲ್ಲ. ಹಾಗೂ ಇನ್ನೂ ಪರಿಹಾರ ಇದೆ. ಪರಿಹಾರ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಎಲ್ಲೇ ಶನಿ ದೇವಸ್ಥಾನಗಳು ಇದ್ದಲ್ಲಿ, ಶನಿದೇವರ ದೇವಸ್ಥಾನಗಳು ನಿಮ್ಮ ಹತ್ತಿರದಲ್ಲಿ ಇದ್ದಲ್ಲಿ ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸಿ, ಆ ಶನಿವಾರವನ್ನೇ ಮಾಡಿಸ್ಬೇಕು ಅಥವಾ ಅಮಾವಾಸ್ಯೆ ದಿನ ಮಾಡಿಸಿ, ಆ ಅಭಿಷೇಕ ಆಗಿರುವಂತಹ ಎಣ್ಣೆಯನ್ನು ಮನೇಲಿ ತೊಗೊಂಬನ್ನಿ. ಕೇಳಿದರೆ ನಿಮಗೆ ಕೊಡ್ತಾರೆ ಅವರು. ಆ ಎಣ್ಣೆಯನ್ನು ಪ್ರತಿ ಶನಿವಾರ ಸ್ವಲ್ಪ ತಲೆಗೆ ಹಚ್ಚಿ ತಲೆ ಸ್ನಾನ ಮಾಡಿ ಮನೆಯನ್ನು ಶುಚಿಯಾಗಿಡಿ. ಮನೆ ಕ್ಲೀನಾಗಿ ನೀವು ಎಷ್ಟು ಇಡ್ತೀರೋ ಆ ಶನಿ ದೋಷದಿಂದ, ಶನಿ ಗ್ರಹದಿಂದ ಬರುವಂಥ ಅಣುಗಳು ನಿಮ್ಮಲ್ಲಿ ಪ್ರವೇಶ ಮಾಡೋದು ಕಮ್ಮಿ ಆಗ್ತವೆ. ಆವಾಗ ಯಾರಿಗೆ ಶನಿ ಪ್ರಭಾವ ಅವ್ರ ಮನೇಲಿ ಇದೆಯೋ ಅವರಿಗೆ ಅದರಿಂದ ಬರುವಂಥ ದೋಷಗಳು ಕಮ್ಮಿ ಆಗ್ತವೆ. ಇದನ್ನು ಮಾಡ್ತಾ ಇದ್ದಲ್ಲಿ ನಿಮಗೆ ಒಳ್ಳೆಯದು. ಮತ್ತು ಈ ರಾಶಿಯವರಿಗೆ ಧನಾಧಿಪತಿಯೇ ರವಿಯಾಗಿರೋದ್ರಿಂದ ಹಣಕಾಸಿನಲ್ಲಿ ಈ ಒಂದು ಸಂದರ್ಭದಲ್ಲಿ ತೊಂದರೆಗಳು ಬರ್ತವೆ. ಕುಟುಂಬದವರಿಂದ ಸಮಸ್ಯೆಗಳು ಬರ್ತವೆ. ಉಪದ್ರವಗಳು ಜಾಸ್ತಿ ಬರ್ತವೆ. ಗಂಡ ಹೆಂಡತಿಯಲ್ಲೂ ಕಲಹಗಳು ಉದ್ಭವಿಸ್ತವೆ. ತಂದೆ ಮಕ್ಕಳಲ್ಲೂ ಕಲಹಗಳು ಉದ್ಭವಿಸ್ತವೆ. ಇದು ತಾಯಿ ಮಗನಲ್ಲೂ ಬರ್ತವೆ. ಇದಕ್ಕೆ ಪರಿಹಾರ ಒಂದೇ, ಮೃತ್ಯುಂಜಯ ಆರಾಧನೆ, ಶಿವನ ಆರಾಧನೆ. ನಿಮ್ಮಲ್ಲಿ ಮುನೀಶ್ವರ ಇದ್ದರೂ ಆರಾಧನೆ ಮಾಡಿ, ಜಪವನ್ನು ಮಾಡಿಸಿ, ಹಾಗೂ ಶನಿವಾರ ಒಂದೇ ಟೈಮ್ ಊಟ ಮಾಡಿ, ಶನಿವಾರ ತಲೆ ಸ್ನಾನ ಮಾಡಿ, ಗೋಮೂತ್ರ ಹಾಕಿರೋ ನೀರಿಂದನೇ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಆವಾಗ ಇದರಿಂದ ನಿಮ್ಮನ್ನು ನೀವೇ ರಕ್ಷಣೆ ಮಾಡ್ಕೋಬೋದು. ಪರಿಹಾರ, ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಇರೋದರಿಂದ ಅಷ್ಟಮ ರಂಧ್ರಸ್ಥಾನ. ಆದರೆ ಶನಿ ರೋಗಕಾರಕ ಅಷ್ಟಮಾಧಿಪತಿ. ಅಂದರೆ ಈ ರಾಶಿಯವರೇ ರೋಗಕಾರಕ ಅಂತ ಅಲ್ಲ, ಯಾರಿಗೆ ಅಷ್ಟಮದಲ್ಲಿ ಶನಿ ಬಂದ್ರೂ ಅವನು ಆರೋಗ್ಯದ ಬಗ್ಗೆ ಸಮಸ್ಯೆಯನ್ನು ಕೊಡ್ತಾ ಇರುವಂಥವನು. ಹಾಗಾಗಿ ಇವರು ಈ ಕುಂಭರಾಶಿಯಲ್ಲೇ ಅಷ್ಟಮದಲ್ಲಿ ಶನಿ ಇದ್ದಾಗ ಉದರ ಸಮಸ್ಯೆನೂ ಬರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ.
ಅದಕ್ಕೆ ಕುಜನ ದೃಷ್ಟಿ ಇದ್ದಲ್ಲಿ ಇವರು ಹುಟ್ಟಿರುವಂಥವರು ಕುಜನ ಯುತಿಯಲ್ಲಿ ಶನಿ ಇದ್ದು ಅಥವಾ ಕುಜನಿಗೆ ಶನಿಯ ದೃಷ್ಟಿ ಇದ್ದಲ್ಲಿ ಯಾವ ಸ್ಥಾನದಲ್ಲಿ ಇದ್ದಾನೋ ಅದಕ್ಕೆ ಆಧಾರವಾಗಿರುತ್ತೆ. ಕೆಲವೊಂದು ರಾಶಿಯಲ್ಲಿ ಇದ್ದಾಗ ಶಸ್ತ್ರಕ್ರಿಯೆಗಳು ಆಗೋದಕ್ಕೂ ಸಾಧ್ಯತೆ ಇರ್ತವೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ. ನೀವು ಏನು ಅಂದರೆ ಇನ್ನು ನಿಮ್ಮ ಮೇಲೆ ಬೈಯೋರು ಜಾಸ್ತಿ ಇರ್ತಾರೆ, ಕೆಟ್ಟದನ್ನು ಹೇಳೋರು ಜಾಸ್ತಿ ಇರ್ತಾರೆ, ಅಪವಾದಗಳು ಜಾಸ್ತಿ ಬರ್ತವೆ. ಅದಕ್ಕೆ ಯಾವುದಕ್ಕೂ ಮಾತಾಡ್ದೇ ಸುಮ್ಮನೆ ಇರಬೇಕು. ಹಾಗಿದ್ದಲ್ಲಿ ಈ ದೋಷ ನಿಮ್ಮಿಂದ ನೀವು ಪರಿಹಾರ ಮೃತ್ಯುಂಜಯ ಜಪ ಸೂಕ್ತ, ಅದು ಅಲ್ಲದೆ ಇದ್ದರೆ ನಿಮ್ಮ ಮನೆಯಲ್ಲಿ ಶನಿ ಶಾಂತಿ ಮಾಡಿಸ್ಕೊಳ್ಳಿ, ಶನಿ ಕಥೆಯನ್ನು ಮಾಡಿಸ್ಕೊಳ್ಳಿ. ಇದನ್ನು ಮಾಡಿದರೂ ಆಗುತ್ತೆ. ಅದು ಬೇಡ ಅಂದರೆ ಮೃತ್ಯುಂಜಯ ಹೋಮವನ್ನು ಮಾಡಿಸ್ಕೊಳ್ಳಿ. ಇವುಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೋದು. ವಿದ್ಯಾಭ್ಯಾಸ ಈ ರಾಶಿಯವರಿಗೆ ಏನಾಗುತ್ತೆ ಅಂದರೆ ಎಲ್ಲ ಗೊತ್ತಿರುತ್ತೆ, ಎಕ್ಸಾಮ್ ಬರೆಯೋ ಟೈಮಲ್ಲಿ ಪೇಪರ್ ಬರೆಯುವಾಗ ನೆನಪಿಗೆ ಬರಲ್ಲ. ಆಮೇಲೆ ಏನಾಗುತ್ತೆ, ಪೇಪರ್ ಬರೋದು ಆಚೆ ಬಂದ ಮೇಲೆ ನಾನು ಮರ್ತೋಗಿದ್ದೇನೆ ಅಂತ ಅವರಿಗೆ ಗೊತ್ತಾಗುತ್ತೆ. ಏನು ಮರ್ತೋಗಿದ್ದು ಅದು ಸಹ ನೆನಪೇ ಬರುತ್ತೆ. ನಿದ್ದೆ ಜಾಸ್ತಿ ಬರುತ್ತೆ, ತಿನ್ನೋದು ಕುರುಕು ತಿಂಡಿಗಳು ತಿನ್ನೋದು ಜಾಸ್ತಿ ಇರುತ್ತೆ, ಬೆಳಿಗ್ಗೆ ನಿದ್ದೆ ಜಾಸ್ತಿ, ರಾತ್ರಿ ಮೊದಲು ನಿದ್ದೆ ಬರಲ್ಲ, ಆಲಸ್ಯ ಅಂದರೆ ಲೇಜಿತನ ಇಂಥವೆಲ್ಲ ಜಾಸ್ತಿ ಇವರಲ್ಲಿ ಇರುತ್ತೆ. ಇದು ಹೆಣ್ಣಾಗಿದ್ದಲ್ಲಿ ತಾಯಿ ಜೊತೆ ಕಲಹಗಳು ಜಾಸ್ತಿ ಇರ್ತವೆ, ಇನ್ನು ಗಂಡಾಗಿದ್ದಲ್ಲಿ ತಂದೆ ಜೊತೆನೂ ಇರುತ್ತೆ. ಆದರೆ ಈ ಅಷ್ಟಮದ ಶನಿ ಇರೋದರಿಂದ ಇದು ಆರೋಗ್ಯದ ಬಗ್ಗೆ ಸ್ವಲ್ಪ ಸಮಸ್ಯೆ ಜಾಸ್ತಿಯನ್ನು ಕೊಡ್ತಾನೆ. ಇವರಿಗೆ ಕರ್ಕಾಟಕ ರಾಶಿಯವರಿಗೆ ವಿವಾಹ ಯೋಗ ಮೇ ತಿಂಗಳಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಅವರಿಗೆ ಗುರುಬಲ ಚೆನ್ನಾಗಿರುತ್ತೆ. ಆವಾಗ ಪ್ರಯತ್ನ ಪಟ್ಟಲ್ಲಿ ವಿವಾಹಕ್ಕೆ ಏನು ತೊಂದರೆ ಆಗಲ್ಲ. ಧಾರಾಳವಾಗಿ ಒಳ್ಳೆ ಮನೆತನದ ವಧುವರರು ಸಿಗ್ತಾರೆ. ಈ ರಾಶಿಯವರ ಮನೆ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೌದಾ? ಹಾಗಂತ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ, ಯೋಗಕಾರಕಾಧಿಪತಿ ದಶೆಗಳು ಪವರ್ಫುಲ್ಲಾಗಿದ್ದು ಅವರದೇ ಒಂದು ಭುಕ್ತಿಕಾರಕ ಮಿತ್ರನಾದಂಥ ಭುಕ್ತಿಕಾರಕನಾಗಿದ್ದಲ್ಲಿ ಯಾವುದೇ ಕಷ್ಟಗಳಿದ್ರೂ ಈ ಕಡೆ ಕಷ್ಟನೂ ಪಡ್ತಾ ಇರ್ತಾರೆ, ಆ ಕಡೆ ದುಡ್ಡಿನ ಅನುಕೂಲನೂ ಆಗುತ್ತೆ, ಮನೆ ಕೆಲಸನೂ ಆಗುತ್ತೆ. ಅದರ ವಾಹನ ಇಂಥವೆಲ್ಲ ಖರೀದಿ ಮಾಡೋದನ್ನು ಸ್ವಲ್ಪ ಈ ಶನಿ ದೋಷ ಇದ್ದವರು, ಅಷ್ಟಮ ಪಂಚಮ 7 ಶನಿ ದೋಷ ಇದ್ದವರು ಸ್ವಲ್ಪ ಜಾಗೃತರಾಗಿ ನೋಡ್ಕೊಳ್ಳಿ. ಈ ಥರ ಶನಿ ದೋಷ ಇದ್ದಾಗ ಇವರು ಹೋಗ್ತಾ ಇದ್ರು ಅಲ್ಲೇನಾದರೂ ಸಮಸ್ಯೆಗಳು ಬರ್ತವೆ. ಹಣಕಾಸಿನ ಸಮಸ್ಯೆ ಬರುತ್ತೆ, ಅಥವಾ ನಾಳೆ ಹೋಗೋಣ ಅಂತ ಆಗುತ್ತೆ, ಅಥವಾ ಇವನು ಕೆಲಸ ಹೋಗ್ತಾ ಇದ್ದಾನೆ ರಜೆನೇ ಸಿಗಲ್ಲ, ಅಥವಾ ಅದೇ ದಿವಸ ಕೆಲಸಕ್ಕೆ ಹುಡುಕಾಡ್ತಾ ಇದ್ದವರಿಗೆ ಇಂಟರ್ವ್ಯೂ ಬರುತ್ತೆ, ಅಥವಾ ಏನೋ ಒಂದು ಸಮಸ್ಯೆ ಆ ಟೈಮೆಲ್ಲ ಆಗೋದೇ ಇಲ್ಲ. ಈ ಥರ ಆಗುತ್ತೆ. ಆದರೆ ಹೋಗಿ ಬಂದ್ರೂ ಪ್ರಭಾವ ಕಮ್ಮಿ ಆಗುತ್ತೆ. ಆದರೆ ಅದಕ್ಕಿಂತ ಈ ಒಂದು ಜಪಗಳು, ಶಾಂತಿಗಳು, ಹೋಮಗಳಿವೆಯಲ್ಲ ಅದರಿಂದ ಇನ್ನೂ ಹೆಚ್ಚಿಗೆ. ಆದರೆ ಅವನ ಆಶೀರ್ವಾದನೂ ಪಡ್ಕೊಳ್ಳಿ. ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬಂದಾಗ ಸಾಲ ಮಾಡಿರ್ತಾರೆ, ಸಾಲ ಸಮಸ್ಯೆ ಇರುತ್ತೆ, ಆದರೆ ಪರಿಹರಿಸ್ಕೋಬೋದು. ಈ ವರ್ಷ ಕಷ್ಟ ಅನ್ನೋದು ಇದೆ. ಆದರೆ ಇವರಿಗೆ ಗುರು ಏಕಾದಶದಲ್ಲಿ ಬಂದಾಗ 2023ರಲ್ಲಿ ಇದ್ದಂಥ ಕಷ್ಟಗಳು 2024 ಏಪ್ರಿಲ್ವರೆಗೆ ಇದ್ದಂಥ ಕಷ್ಟಗಳು ಸ್ವಲ್ಪ ಪ್ರಮಾಣ ಕಮ್ಮಿ ಆಗುತ್ತೆ. ಹೀಗಿದೆ. ಅದರಿಂದ ಒಳ್ಳೆಯದಿದೆ. ಇವರು ಎಲ್ಲಿ ಯಾವ ಶಿವನನ್ನು ನಂಬ್ಕೊಂಡಿದ್ದಾರೋ ಆ ಶಿವನೇ ಇವರಿಗೂ ವರ ಕೊಡ್ತಾನೆ.